ಹಲೋ ನಮಸ್ತೆ. ನೋಡಿ ಈ ಹೊಲ್ದ ಹತ್ರಕ್ಕೆ ಹೋಗಿದ್ರೆ ಹೊಲ್ದ ಹತ್ರಕ್ಕೆ ಹೋಗ್ತಾರಲ್ಲ ರೈತರು, ಅದು ಇದು ಮಾಡೋಕ್ಕೆ ಯಾರನ್ನ ಕಡಲೆಕಾಳು ಗಿಡಗಳು ಹಾಕಿದರೆ ನೋಡಿ ಈ ಥರ ಜೋಳದ ಕಡ್ಡಿಲಿ ಬೇಜಾರಾದಾಗ ಕುತ್ಕೊಂಡಿರ್ತಾರಲ್ಲ ಒಂದು ಕಡೆ, ಜೋಳದ ಕಡ್ಡಿಯಲ್ಲಿ ಸುಟ್ಟುಬಿಟ್ಟು ಇದನ್ನು ನೋಡಿ ಕಡಲೆಕಾಳು ಗಿಡ ಹಾಕಿದ್ದಾರೆ ಸುಟ್ಟಕ್ಕೆ. ನೋಡಿ ಬೆಂಕಿ ಹಾಕಿದ್ದಾರೆ, ಅವೆಲ್ಲ ಚೆನ್ನಾಗಿ ಸುಡ್ತಾರೆ. ಬೇಕಾದರೆ ನಾವು ಅದನ್ನು ಬಿಡಿಸ್ಕೊಂಡು ಮನೇಲಿ ಕೂಡ ಹುರ್ಕೊಂಡು ತಿನ್ಬೋದು ಕ್ಲೀನಾಗಿ. ಇನ್ನು ಹೊಲ್ದ ಹತ್ರ ಏನು ಮಾಡ್ತಾರೆ ಹೇಳಿ, ಗಿಡನೇ ಹಂಗೆ ಹಾಕ್ತಾರೆ, ಎಲ್ಲ ಹಿಂಗೆ ಬೆಂಕಿಲೆಲ್ಲ ಸುಟ್ಕೊಂಡು ತಿಂತಾ ಇರ್ತಾರೆ. ನೋಡಿ ಅದು ಇವಾಗ ಸುಡ್ತಾ ಇದ್ದಾರಲ್ಲ, ಅದು ನೋಡಿ ಎಲ್ಲ ಚೆನ್ನಾಗಿ ಸುಟ್ಟಿರುತ್ತೆ, ಹೆಂಗಾಗಿರುತ್ತೆ ಅಂತ. ಆದರೆ ಮನೆಯಲ್ಲಿ ನೀಟಾಗಿ ನಾವು ಬಿಡಿಸ್ಕೊಂಡು ಅದನ್ನು ಹುರ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಕಡಲೆಕಾಳು, ಇದು ಕಡಲೆಕಾಳು ಉತ್ಪತ್ತಿ ಆಗೋದು ಈ ಥರನೇ. ನೋಡಿ ಈ ಥರ ಇರೋದು ಕಡಲೆಕಾಳು ಗಿಡಗಳು. ಇದೇ ಕಡಲೆಕಾಳು ಗಿಡ. ಇದು ಬರೀ ಮಂಜಿಗೆ ಆಗೋದು, ಇದು ಮಂಜಿಗೆ ಬಂದ್ಬಿಡುತ್ತೆ ಇದು ಜಮೀನಲ್ಲಿ. ನೋಡಿ ಈ ಥರ ಸುಟ್ಟಿದ್ದಾರೆ, ನೋಡಿ ಈ ಥರ ಇದೆ, ನೋಡಿ ಯಾವ ಥರ ಇದೆ ನೋಡಿ ಸುಟ್ಟಿರೋದು ಕಡಲೆಕಾಳು. ಹೊಲ್ದ ಹತ್ರ ಮಾಡೋ ಕೆಲ್ಸಗಳು ಇಂಥವು ಇವು. ಬೇಜಾರಾದಾಗ ಇನ್ನೇನು ಮಾಡ್ತಾರೆ ಪಾಪ, ಕುತ್ಕೊಂಡಿರ್ತಾರಲ್ಲ ಒಂದು ಕಡೆ. ಈ ಥರ ನೋಡಿ ಇಲ್ಲಿ ಬಿಡಿಸ್ತಾರೆ ನೋಡಿ ನಮ್ಮ ತಮ್ಮ, ನೋಡಿ ಈ ಥರ ನೋಡಿ ಬಿಡಿಸ್ತಾ ಇದ್ದಾನೆ. ನೋಡಿ ಆ ಥರ ಬಿಡಿಸ್ಕೊಳ್ಳೋದು, ಕುತ್ಕೊಂಡು ತಿನ್ನೋದು. ನೋಡಿ ಈ ಥರ ಬಿಡಿಸ್ಕೊಂಡು ಕೂಡ ನಾವು ಮನೆಯಲ್ಲಿ ಚೆನ್ನಾಗಿ ಬಾಣಲೆಯಲ್ಲಿ ಹುರ್ಕೊಂಡು ತಿನ್ಬೋದು.